ಈಗಾಗಲೇ NI ತಂಡ ರಾಜ್ಯದಲ್ಲಿ ದಾಳಿ ನಡೆಸಿ ಸುಮಾರು 2 ತಿಂಗಳ ಹಿಂದೆ ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ಬಂಧಿಸಿರುವ 8 ಮಂದಿ ಶಂಕಿತ ಉಗ್ರರು ಬಾಂಬ್ ಸ್ಫೋಟ ಮಾಡೋಕೆ ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳನ್ನ ಕೊಲ್ಲುವಂಥದ್ದಕ್ಕೆ ಒಂದು ರೀತಿ ಭೀತಿ ಉಂಟು ಮಾಡಿ ಕರ್ನಾಟಕಕ್ಕೆ ಯಾರು ಬರಬಾರದು, ಟೂರಿಸ್ಟ್ಗಳಾಗ್ಲಿ, ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಬೇಕು ಅಂತೇಳಿ ಬಳ್ಳಾರಿಯಲ್ಲಿ ಸಿದ್ಧತೆಯನ್ನ ಮಾಡಿದ್ರು. ಇದನ್ನು ನಾನು ಗೃಹ ಸಚಿವನಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಈಗ ಸ್ವಲ್ಪ ಮೊದಲಿಗಿಂತ ಬಹಳ ಸುಧಾರಿತವಾಗಿ ಬಾಂಬ್ಗಳನ್ನ ತಯಾರು ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಆಘಾತಕಾರಿ ಸಂಗತಿ ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಬಂಧಿಸಿರುವಂತ ಮಿನಾಜ್ ಆಲಿಯಾಸ್ ಮೊಹಮ್ಮದ್ ಸುಲೇಮಾನ್ ಎಂಬಿತ ಶಂಕಿತ ಉಗ್ರ, ಇವನೇ ಬಾಸ್ ನಂಬರ್ 1. ಇವನೊಂಥರ ಕಿಂಗ್ ಪಿನ್ ಇದ್ದಂಗೆ. ಇವನು ಎಲ್ಲರಿಗೂ ಅಸೆಂಬಲ್ ಮಾಡಿ ಪಾಪ ಅಮಾಯಕ ಕಾಲೇಜ್ಗೆ ಹೋಗುವಂತ ಸ್ಟೂಡೆಂಟ್ಸ್ ಇರ್ತಾರೆ, ಅಮಾಯಕರು ಪಾಪ ಅವ್ರಿಗೇನು ಗೊತ್ತಿರಲ್ಲ. ಹಣದ ಆಮಿಷ, ಧರ್ಮದ ಆಮಿಷ, ನಿಮ್ಗೆ ಉದ್ಯೋಗ ಕೊಡಿಸ್ತೀನಿ, ನಿಮ್ಗೆ ಈ ತರದೆಲ್ಲ ಆಮಿಷಗಳನ್ನ ಮಾಡಿ ತಮಗೂ ಗೊತ್ತಿದೆ. ಬೇರೆ ಬೇರೆ ISIS ಉಗ್ರಗಾಮಿ ಚಟುವಟಿಕೆಗಳಿಂದ ಕೇರಳದಿಂದನೂ ಹೋಗಿದ್ದಾರೆ, ನಮ್ಮ ಕರ್ನಾಟಕದಿಂದನೂ ಹೋಗಿದ್ದಾರೆ. ಈ ತರ ಟ್ರೈನ್ ಅಪ್ ಮಾಡುವಂತ ಒಂದು ಸ್ಪೆಷಲಿಸ್ಟ್ ಈ ಮಿನಾಜ್ ಆಲಿಯಾಸ್ ಮೊಹಮ್ಮದ್ ಸುಲೇಮಾನ್, ಇವನ್ನ ಬಳ್ಳಾರಿಯಲ್ಲಿ ಬಂಧಿಸಿರುವಂಥದ್ದು. ಅದೇ ರೀತಿ ಬೆಂಗಳೂರಿನ ಶಿವಾಜಿನಗರದಲ್ಲಿ, ಪುಲಿಕೇಶಿ ನಗರದಲ್ಲಿ ಮೊಹಮ್ಮದ್ ಮುನಿರುದ್ದೀನ್, ಮೊಹಮ್ಮದ್ ಮುಜಾಯಿಲ್, ಸೈಯದ್ ಸುಲೇಮಾನ್ ಇವ್ರನ್ನು ಕೂಡ ಬಂಧಿಸಿದೆ. ಇವರೆಲ್ಲ ಜಿಹಾದ್, ಖಲೀಫತ್ ಮತ್ತು ISIS ಚಿಂತನೆಗಳನ್ನ ಇಟ್ಟುಕೊಂಡು ಇವರು ಅಮಾಯಕ ಯುವಕರನ್ನ ಆ ದಾರಿಗೆ ತೆಗೆದುಕೊಂಡೋಗಿ ಅವರಿಗೆ ಜೀವನ ಹಾಳು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. NI ತಂಡ ಇದನ್ನು ಕೂಡ ಬಂಧಿಸಿದ್ದಾರೆ. ನನಗೆ ನೋವಾಗ್ತಿರುವಂತ ಸಂಗತಿ ಏನು ಅಂತ ಹೇಳಿದ್ರೆ, ಕರ್ನಾಟಕ ಎಲ್ಲೋ ಈ ರೀತಿ ಸ್ಲೀಪರ್ ಸೆಲ್ಗಳಿಗೆ ಒಂದು ಅವಕಾಶ ಆಗ್ತಾ ಇದೆ. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ನನಗೂ ಗೊತ್ತಿದೆ ಸ್ಲೀಪರ್ ಸೆಲ್ ಅಂದ್ರೆ ಹೇಗೆ ಅಂತ. ಆ ಸ್ಲೀಪರ್ ಸೆಲ್ಸ್ ಅಂದ್ರೆ ಅವ್ರಿಗೆ ಏನು, ಅವ್ರ ಹತ್ರ ಏನು ನೀವು ಮಾಹಿತಿ ತೆಗಿಯೋಕೆ ಸಾಧ್ಯ ಇಲ್ಲ. ಸ್ಲೀಪರ್ ಸೆಲ್ಸ್ ಅಂದ್ರೆ ನಿಮ್ಗೆ ಯಾರ ಹಣ ಬರ್ತತೆ, ಎಲ್ಲಿಂದ ಹಣ ಬರ್ತತೆ ಅವನ್ ಗೊತ್ತಿರಲ್ಲ. ಮತ್ತೆ ಏನ್ ಮಾಡಬೇಕು, ಯಾರು ನನಗೆ ಮೆಸೇಜ್ ಕೊಟ್ಟಿದ್ದಾರೆ, ಯಾರು ಇದು ರೆಡ್, ಏನು ಗೊತ್ತಿರಲ್ಲ ಅವನಿಗೆ. ಆ ರೀತಿ ಅಂದ್ರೆ ಸ್ಲೀಪರ್ ಸೆಲ್ ನ ನೀವು ಪೊಲೀಸರು ಕರ್ಕೊಂಡೋಗಿ ಅವನ್ನ ಏನೇ ಟಾರ್ಚರ್ ಮಾಡಿ, ಅವನಿಗೆ ಎಷ್ಟೇ ಟಾರ್ಚರ್ ಮಾಡಿ ಏನೇ ಮಾಡಿದ್ರು ಅವನಿಂದ ಒಂದೇ ಒಂದು ವರ್ಡ್ ಕೂಡ ಬಿಡ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನಿಗೇನು ಗೊತ್ತೇ ಇರಲ್ಲ. ಆ ತರದ ಸ್ಲೀಪರ್ ಸೆಲ್ಗಳನ್ನ ತಯಾರು ಮಾಡುವಂತ ಒಂದು ಕೆಲಸ ಈ ತರ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀರಿ. ಇವತ್ತು ನಮ್ಮ ಕಾರಜೋಳ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ, ಅವ್ರು ದಲಿತ ನಾಯಕರು, ಅವ್ರ ಮೇಲೆ ನುಗ್ಗಿ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ, ಅದು ಎಲ್ಲೋ ಬೇರೆ ಕಡೆ ಆಗಿದ್ದಾರೆ, ರೋಡಲ್ಲಿ ಪರವಾಗಿಲ್ಲ, ಸರ್ಕಾರದ ಗೆಸ್ಟ್ ಹೌಸ್ ಅಲ್ಲೇ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಈ ಗೋಪಾಲ ಇನ್ನೋರ್ದಾಗ ನೋಡ್ತಾ ಇದ್ದೀರಿ. ಹಾಗೆ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಈ ತರದೆಲ್ಲ ಘಟನೆಗಳು ಆಗ್ತಾ ಇರೋದ್ರಿಂದ ಒಂದ್ ರೀತಿ ಕರ್ನಾಟಕದಲ್ಲಿ ಗುಪ್ತದಳ ಕೆಲಸ ಮಾಡ್ತಾ ಇದೆಯೋ, ಇಲ್ಲ ಸತ್ತೋಗ್ಬಿಟ್ಟಿದೆಯೋ, ಬದುಕಿದೆಯೋ, ಇಲ್ಲ ಅದಕ್ಕೇನಾನ ICUನಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.